ಟಾಟಾ IPLನ ಮ್ಯಾಚ್ ನಂಬರ್ 38 ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಟೇಬಲ್ ಟಾಪರ್ಸ್ ಜೊತೆ ಮುಂಬೈ ಅವರು ಆಡ್ತಾ ಇದ್ದಾರೆ. ಸೊ ರಾಜಸ್ಥಾನ್ ಅವರು ಪ್ರೀವಿಯಸ್ ಮ್ಯಾಚಲ್ಲೂ ಗೆದ್ದು ಬರ್ತಾ ಇದ್ದಾರೆ. ಅವರು ಕಂಪ್ಲೀಟ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಸೀಸನಲ್ಲಿ ಬರೀ ಒಂದು ಮ್ಯಾಚ್ ಮಾತ್ರ ಸೋತಿದ್ದಾರೆ. ಆ್ಯಂಡ್ ಮುಂಬೈ ಅವರು ಲಾಸ್ಟ್ ಮ್ಯಾಚಲ್ಲಿ ಗೆದ್ದಿರೋದ್ರಿಂದ ಒಂದು ಒಳ್ಳೆ ಕಾನ್ಫಿಡೆನ್ಸಿಂದ ಈ ಮ್ಯಾಚಿಗೆ ಬರ್ತಾ ಇರ್ತಾರೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಇನ್ನು ಈ ಮ್ಯಾಚ್ನ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಈ ಮ್ಯಾಚ್ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರಲ್ಲಿ ನಡೀತಾ ಇದೆ. ಸೊ ಈ ಮ್ಯಾಚಲ್ಲಿ ನೋಡಿದ್ರೆ ಈ ಪಿಚ್ಚಲ್ಲಿ ನಾವು ಸುಮಾರಾಗಿ 170 to 180 ರನ್ಸ್ ಹೊಡೆದ್ರೂ ಸಹ ಆರಾಮಾಗಿ ಚೇಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಸ್ವಲ್ಪ ಬೌಲರ್ಸ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಬ್ಯಾಟ್ಸ್ಮನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ, ಬಟ್ ಸ್ಟಿಲ್ ಒಂದು ಒಳ್ಳೆ ವಿಕೆಟ್ ಅಂತಲೇ ಹೇಳ್ಬೋದು. ಇನ್ನು ಎರಡು ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ ಒಟ್ಟಾರೆಯಾಗಿ 29 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 15 ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಗೆದ್ದಿದ್ದಾರೆ, 13 ಮ್ಯಾಚಲ್ಲಿ ರಾಜಸ್ಥಾನ್ ಅವರು ಗೆದ್ದಿದ್ದಾರೆ. ಇನ್ನು ಒಂದು ಮ್ಯಾಚ್ ನೋ ರಿಸಲ್ಟಿಂದ ಎಂಡ್ ಆಗಿದೆ. ಸೊ ನೋಡ್ಕೊಳ್ಳೋದಾದರೆ ಮುಂಬೈ ಅವ್ರಿಗೆ ರಾಜಸ್ಥಾನ ಮೇಲೆ ಒಂದು ಒಳ್ಳೆ ರೆಕಾರ್ಡ್ ಇದೆ, ಬಟ್ ರಾಜಸ್ಥಾನ್ ಅವ್ರಿಗೆ ಮುಂಬೈ ಮೇಲೆ ಇವಾಗ ಆಡ್ತಿರೋ ಒಂದು ಹೋಮ್ ಪಿಚ್ಚಲ್ಲಿ ತುಂಬ ಒಳ್ಳೆ ರೆಕಾರ್ಡ್ ಇದೆ. ಸೊ ಈ ಮ್ಯಾಚಲ್ಲಿ ರಾಜಸ್ಥಾನ್ ಅವರೇ ಫೇವರೇಟ್ಸ್ ಅಂತ ಹೇಳ್ಬೋದು. ಇನ್ನು ಎರಡು ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ರಾಜಸ್ಥಾನ್ ರಾಯಲ್ಸ್ ಅವ್ರ ಕಡೆಯಿಂದ ಯಶಸ್ವಿ ಜೈಸ್ವಾಲ್, ಜೋಸ್ ಬಟ್ಲರ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ಧ್ರುವ್ ಜುರೇಲ್, ರವಿಚಂದ್ರನ್ ಅಶ್ವಿನ್, ಶಿಮ್ರಾನ್ ಹೆಟ್ಮೇರ್, ರೋಮನ್ ಪೋವಲ್, ಟ್ರೆಂಟ್ ಬೋಲ್ಟ್, ಆವೇಶ್ ಖಾನ್, ಕುಲ್ದೀಪ್ ಸೇನ್ ಹಾಗೂ ಯುಜ್ವೇಂದ್ರ ಚಹಲ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಮುಂಬೈ ಇಂಡಿಯನ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ಇಶಾನ್ ಕಿಶನ್ ಹಾಗೂ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಹಾಗೂ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ಟೀಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಮೊಹಮ್ಮದ್ ನಬಿ, ಗೆರಾಲ್ಡ್ ಕೊಯೆಟ್ಜಿ, ಶ್ರೇಯಸ್ ಗೋಪಾಲ್, ಜಸ್ಪ್ರೀತ್ ಬುಮ್ರಾ ಹಾಗೂ ಆಕಾಶ್ ಮಧ್ವಾಲ್ ಅವರು ಕಣಕ್ಕಿಳಿದಿದ್ದಾರೆ.